ನೀವೇನಾದರೂ ಲೋನ್ ಅಪ್ಲೈ ಮಾಡ್ತಾ ಇದ್ದರೆ ಈ 5 ವಿಷಯಗಳು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಈ 5 ವಿಷಯಗಳು ಕರೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಲೋನ್ ಅಪ್ರೂವಲ್ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಏನು ಸಿಬಿಲ್ ಸ್ಕೋರ್ ಇರುತ್ತಲ್ಲ ಅದು 750ಕ್ಕಿಂತ ಜಾಸ್ತಿ ಇದೆಯಾ ಅಂತ ನೋಡ್ಕೊಳ್ಳಿ. ಎರಡನೇದಾಗಿ ಬಂದ್ಬಿಟ್ಟು ನೀವೇನಾದರೂ ಮೊದಲು ಲೋನ್ ಏನಾದರೂ ತೊಗೊಂಡಿದ್ರೆ ಅದನ್ನು ಟೈಮ್ ಟು ಟೈಮ್ ಕಟ್ಟಿ ಅದನ್ನು ಸೆಟಲ್ಮೆಂಟ್ ಮಾಡಿದ್ದೀರಾ, ಅದು ಕ್ಲೋಸ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕರೆಕ್ಟಾಗಿದೆ ಅಂತ ಡಾಕ್ಯುಮೆಂಟ್ಸ್ನ ನೋಡ್ಕೊಳ್ಳಿ. ನಾಲ್ಕನೇದಾಗಿ ಬಂದ್ಬಿಟ್ಟು ನಿಮ್ಮ ಏನು ಸ್ಟೇಟ್ಮೆಂಟ್ ಇರುತ್ತಲ್ಲ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತಲ್ವ, ಆ ಸ್ಟೇಟ್ಮೆಂಟಲ್ಲಿ ನಿಮ್ಮ ರೆಗ್ಯುಲರ್ ಇನ್ಕಮ್ ಅಂದರೆ ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ನಿಮ್ಮ ಸ್ಯಾಲ್ರಿದು ರೆಗ್ಯುಲರ್ ಇನ್ಕಮ್ಮು, ಅಥವಾ ನಿಮ್ಮದು ಬಿಸ್ನೆಸ್ ಆಗಿದ್ದರೆ ಅದರದ್ದು ಟ್ರಾನ್ಸಾಕ್ಷನ್ಗಳು ರೆಗ್ಯುಲರ್ ಆಗಿ ಕಾಣೋ ಥರ ಬ್ಯಾಂಕ್ ಅವ್ರಿಗೆ ಗೊತ್ತಾಗಬೇಕು. ಇನ್ನು ಐದನೇದಾಗಿ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟು ಏನಂದರೆ ತುಂಬ ಬ್ಯಾಂಕ್ಗಳಿಗೆ ಒಂದೇ ಸರ್ತಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವನಿಗೆ ಸಾಲದ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಅಂತ ಅಂದ್ಕೊಂಡ್ಬಿಟ್ಟು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ತುಂಬ ಬ್ಯಾಂಕ್ಗಳಿಗೆ ಒಂದೇ ಸರ್ತಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಸೊ 5 ಕರೆಕ್ಟಾಗಿತ್ತು ಅಂತಂದರೆ ನಿಮ್ಮ ಲೋನು ಅಪ್ರೂವ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.